ಬರ ಪರಿಹಾರ ವಿತರಣೆ ಹಾಗೂ ಬೆಳೆ ವಿಮೆ ಪಾವತಿಯಲ್ಲಿ ರೈತರಿಗೂ ಆಗುತ್ತಿರುವ ತಾರತಮ್ಯ ಖಂಡಿಸಿ ರೈತರು ಕಾಳ್ಗಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು. ಕಾಳ್ಗಿ ತಾಲೂಕಿನ ವಿವಿಧ ಗ್ರಾಮಗಳ ರೈತ ಮುಖಂಡರು ಬರದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರದಿಂದ ನೀಡಬೇಕಾದ ಬರ ಪರಿಹಾರ ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಅದೇ ರೀತಿ ಬೆಳೆ ವಿಮೆ ಪಾವತಿಯಲ್ಲಿಯೂ ಹಲವು ರೈತರಿಗೆ ಅನ್ಯಾಯವಾಗಿದ್ದು ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ದೊರಕಿಲ್ಲ ಎಂದು ಆರೋಪಿಸಿದರು. ಒಬ್ಬ ರೈತ ಅವನು 1 ಎಕರೆ ಇರಲಿ 2 ಎಕರೆ ಇರಲಿ 10 ಎಕರೆ ಇರಲಿ ಅವ ಬೀಜ ಬಿತ್ತುವಾಗ ಬೀಜ ಮಾತ್ರ ಬಿತ್ತನೆ ಮಾಡಲ್ಲ ಅವನು. ದಯವಿಟ್ಟು ಕೇಳ್ಕೊಳ್ಳಿ, ಬೀಜ ಮಾತ್ರ ಬಿತ್ತನೆ ಮಾಡಲ್ಲ ಅವನು. ಆ ಬೀಜದ ಕೂಡ ಅವನ ಕನಸುಗಳು ಆಗಿರ್ಬೋದು, ಅವನ ಸಂಸಾರದ ಕನಸುಗಳಾಗಿರ್ಬೋದು, ಅವ್ರ ಮಕ್ಕಳ ಶಿಕ್ಷಣದ ಕನಸುಗಳಾಗಿರ್ಬೋದು, ಅವ್ರ ಮಕ್ಕಳ ಯಾವುದೇ ಖರ್ಚು ವೆಚ್ಚಗಳಾಗಿರ್ಬೋದು, ಆ ಬೀಜ ಬಿತ್ತುವ ಮೂಲಕ ಇಷ್ಟೆಲ್ಲ ಬಿತ್ತನೆ ಮಾಡ್ತಾನ. ಇವತ್ತು ನಾವು ಮೊದಲ ರಾಜಕಾರಣಿಗಳಿಗೆ ತೆಲಿ ಮೇಲೆ ಏರ್ಸ ದಯವಿಟ್ಟು ತೆಗೆದುಬಿಟ್ಟು. ಇವತ್ತು ಯಾಕಪ್ಪ ಅಂದ್ರೆ ನಾನು ಎಲ್ಲಾ ರೈತರು ಕೂಡ ದಿನ ಕೂಡ್ತೀನಿ, ಹೇಳ್ತೀನಿ, ಎಲ್ಲರಂಗೆ ಮಾತಾಡ್ತಾರೆ. ಯಾರು ದೊಡ್ಡವರಲ್ಲಿ ಇವತ್ತು? ಯಾರು ರಾಜಕಾರಣಿ ದೊಡ್ಡವಲ್ಲ ಇವತ್ತು? ಯಾ MLA MP ಯಾರು ದೊಡ್ಡವರಲ್ಲಿ ಇವತ್ತು ನನಗೆ ಎಲ್ಲರೂ ಮಾತಾಡಿದ್ರು. ಸೋಮಶೇಖರ್ ಗೌಡ್ರ ಆಗಿರ್ಬೋದು, ವಂಶಟ್ಟಿಗರ್ ಆಗಿರ್ಬೋದು, ಗಂಗಣ್ಣ ಆಗಿರ್ಬೋದು, ಎಲ್ಲರೂ ಮಾತಾಡಿದ್ರು. ಇವತ್ತು ರೈತ ಹೋರಾಟ ಇವತ್ತು ನಾವು ಕಾಳಿಗೆ ಬಂದ್ ಮಾಡ್ಲತ್ತೀವಿ. ಇನ್ನಿಬ್ಬರು ಫೋನ್ ಮಾಡ್ತಾರೆ ನನಗೆ ಇವತ್ತು, ಸರ್ಕಾರದ ವಿರುದ್ಧ ಸಾವುಕಾರ ನೀವು ಬರಬೇಡ್ರಿ ಅಂತ ಫೋನ್ ಮಾಡ್ತಾರೆ. ಜಗದೇ ಗುತ್ತೇವ್ರ ಮಗ, ಗುರುನಂದೇಶ್ವರನ ಶಿಶು ಮಗ. ಯಾರ ವಿರುದ್ಧ ಇರಲಿ, ರೈತರ ಪರ ಯಾವಾಗೂ ನಾವಾಗಿರ್ಲಿ, ನಮ್ಮ ತಂದೆಯವರಾಗಿರ್ಬೋದು, ಯಾವಾಗೂ ಕೂಡ ನಾವು ಇರ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ. ಇವತ್ತು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಮಾತಾಡುವಾಗ ನೀವು ನೋಡ್ರಿ, ಇವತ್ತು ನಾನು ಎಲ್ಲರೂ 5 ನಿಮಿಷ ಮಾತಾಡಿದ್ರಿ. ಇವತ್ತು ನಾವು ಏನ್ ಮಾಡ್ತೀವಿ, ಮಾತಾಡುವಾಗ ಸ್ವಲ್ಪ ಜೋಶ್ ಒಳಗೆ ಮಾತಾಡ್ತೀವಿ, ಮತ್ತೆ ನಾವು ಏನೋ ಜೋಶ್ ಒಳಗೆ ಮಾತಾಡದಲ್ಲಪ್ಪ ಅಂತ ಹೇಳಿ ಯಾರು ರಾಜಕಾರಣಿಗಳು ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ತೀವಿ. ಅದೇ ಯಾಕೆ ಹೇಳ್ತೀವಿ? ಮಾತಾಡ್ರಿ ತಪ್ಪು ತಿಳ್ಕೊತಾರೆ ಬಿಡ್ಕೋತಾರ, ಅವೆಲ್ಲ ಹೇಳಿಕ್ ಹೋಗ್ಬೇಡ್ರಿ. ಆ ಮಾತು ಹೇಳಿದಾಗ ಏನಪ್ಪ, ನಿಮ್ ತೆಲುಗು ಏನೋ ಅದ ಅಂದಂಗ ಆಗ್ತದೆ. ಅದಕ್ಕೆ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಂತ ರಾಜಕಾರಣಿಗಳಿಗೆ ನಾ ಬಹಳ ಸ್ವಾಭಿಮಾನಿ ರಾಜಕಾರಣಿ ಇದ್ದೀನಿ. ನಮ್ಮಂತ ರಾಜಕಾರಣಿಗೆ ನಾನು ಅಧಿಕಾರ ಮಾಡ್ತಾ ಇದ್ದೀರಿ. ನಿಮ್ಮ ಪಗಾರ ಕೊಟ್ಟು ಇಟ್ಕೊಂಡವ್ರು ನಾವು ಮಾಲೀಕರ ಕರೋಣ, ನೀವು ಬರ್ಲಿಕ್ಕೆ ಆಗಲ್ಲ. ಅನೇಕ ಜನರು ನಾವು ಹೋರಾಟಗಳಲ್ಲಿ ಬಂದಾಗ ಏನ್ ಹೇಳ್ತಾರಂತಂದ್ರೆ, ನಾವು ಕೂಡ ರೈತರ ಮಕ್ಕಳಿದ್ದೀವಿ, ಕಷ್ಟಪಟ್ಟು ನಾವು ಅಧಿಕಾರಿಗಳಾಗಿದ್ದೀವಿ. ರೈತರ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ ನಾಚಿಕೆ ಬರಲ್ಲ ನಿಮ್ಗೆ? ರೈತರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ? ರೈತರಿಗೆ ಅನ್ಯಾಯ ಮಾಡಿದ್ರಿ ಅಂದ್ರೆ ನೀವು ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡ್ದಂಗೆ. ಹೆತ್ತ ತಾಯಿ ತಂದೆಗಳಿಗೆ ಅನ್ಯಾಯ ಮಾಡಿದ್ರಿ. ಆ ಹೆತ್ತ ತಾಯಿ ತಂದೆಗಳೇ ಇವರೆಲ್ಲರೂ ಬಂದು ಇಲ್ಲಿ ಕುಂತಿದ್ದಾರೆ. ಇವರು ಕೂಡಬಾರ್ದು ಅನ್ನೋದಾಗಿದ್ರೆ ನೀವು ನಿಮ್ಮ ದಲಾಲ್ರಿಗೆ ಕಳಿಸಿ ಸರ್ವೆ ಮಾಡಕ್ ಕಳಿಸ್ತಿರಲ್ಲ, ಆ ದಲಾಲ್ರಿಗೆ ಬಿಟ್ಟು ನೀವು ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಯಾವ ರೈತ ಕೂಡ ಹೋರಾಟ ಮಾಡುವಂತ ಸನ್ನಿವೇಶ ನಿರ್ಮಾಣನೇ ಆಗ್ತಾ ಇರಲಿಲ್ಲ. ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ಸರ್ಕಾರಿ ನೌಕರಿಗೆ ಸೇರೋದಕ್ಕಿಂತ ಮುಂಚೆ ಪ್ರಮಾಣ ವಚನ ಕೊಡ್ತಾರೆ. ಪ್ರಮಾಣ ವಚನ ತಗೊಂಡೇ ಅಧಿಕಾರ ನಿರ್ವಹಿಸ್ತಾ ಇದ್ದೀರಲ್ಲ ನೀವು, ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳಾಗ್ಲಿ. ನೀವು ಯಾವ ವಿಚಾರದಲ್ಲಿ ನೀವು ಹೆತ್ತ ತಂದೆ ತಾಯಿ ಮೇಲೆ ಹಣೆ ಮಾಡ್ತೀರಿ, ದೇವರ ಮೇಲೆ ಹಣೆ ಮಾಡ್ತೀರಿ, ಅವೆಲ್ಲ ಹಣೆ ಮಾಡೋದು ಮಾಡಿ ಕೈಯಲ್ಲೇ ಜಾಡಿಸ್ಕೊಂಡು ನಿಮ್ಮ ಜೇಬು ಅಗ್ರಿಕಲ್ಚರ್ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಆಯ್ತು, ಅದು ಕೂಡ ಇದು ವಿಮೆಗೋಸ್ಕರ ಇನ್ಶೂರೆನ್ಸ್ ಸ್ಟ್ರೈಕ್ ಇದೆ. ಮತ್ತೆ ಇನ್ನೊಂದು ದೊಡ್ಡ ಹಗರಣ ಅಂದ್ರೆ ಏನಂದ್ರೆ ಜೆಸ್ಕಾಂ
ಜೆಸ್ಕಾಂ ಅವ್ರದ್ದು ಮತ್ತೆ ನಿಮ್ಗೂ ಗೊತ್ತಿದೆ ಅದು ರೈನ್ಫಾಲ್ ಗೇಜ್. ನಾನು ಎಂದೇನೂ ಮೀಟಿಂಗ್ ಅಲ್ಲಿ ಹೇಳಿದೆ, ರೈನ್ಫಾಲ್ ಇದು ಮಳೆ ಬಂದ್ರು ಕೂಡ ಮಳೆ ಬಂದಿಲ್ಲ ಅಂತ ತೋರಿಸುತ್ತೆ, ಜಾಸ್ತಿ ಮಳೆ ಬಂದ್ರು ಕೂಡ ಕಮ್ಮಿ ಮಳೆ ಅಂತ ತೋರಿಸುತ್ತೆ ನಮ್ಗೆ. ಅದಕ್ಕೆ ನೋಡಿ ನೀವು ಸರಿಪಡಿಸ್ಬೇಕು. ಮತ್ತೆ ನೀವು ಇದು ನಾನ್ ಸ್ಟ್ರೈಕ್ ನಾನು ಹೇಳೋನು ಯಾರು ಇಲ್ಲ, ಸ್ಟ್ರೈಕ್ ಇಟ್ಟವರು ಎಲ್ಲ ರೈತರು ಏನ್ ಬೇಡಿಕೆ ಇದೆ, ಜೆಡಿ ಬಂದು ಮನವಿ ಪತ್ರ ತಗೋಬೇಕಂತ ಹೊರಟಿದ್ದೆ. ನಾನು ಏನು ಮಾಡೋಕ್ಕಾಗಲ್ಲ, ಅವ್ರು ಬರಲೇಬೇಕು, ಜೆಡಿ ಬರಲೇಬೇಕು. ಮತ್ತೆ ಇದರ ಬಗ್ಗೆ ನಾನು ಖಂಡಿತವಾಗ್ಲೂ ಸೆಷನ್ ಅಲ್ಲಿ ಮಾತಾಡ್ತೀನಿ, ಚಿಂತೆ ಮಾಡಿ ಖಂಡಿತವಾಗ್ಲೂ ಮಾತಾಡ್ತೀನಿ. ನೀವು ವಿಶ್ವಾಸ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಟೈಮ್ ಇದು ಕಾರ್ಯಕ್ರಮ ಆದಂಗೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.